ಸರ್ವಶಕ್ತನಾದ ಯೇಸು ಕ್ರಿಸ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ನ್ಯೂ ಹೋಪ್ ಟಿ ವಿ ಸೇವೆಯ ಮೂಲಕ ಮತ್ತೊಂದು ಆವರ್ತಿ ನಿಮ್ಮೆಲ್ಲರನ್ನು ಸಂಧಿಸಲು ನಾನು ಇವತ್ತು ಹೃತ್ಪೂರ್ವಕವಾಗಿ ಸಂತೋಷವುಳ್ಳವಳಾಗಿದ್ದೇನೆ. ಹೌದು, ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ದೇವರ ಪ್ರತಿಯೊಂದು ಮಾತು ಶುದ್ಧವಾದದ್ದು ಎಂಬುದಾಗಿ ನೋಡುತ್ತೇವೆ. ಎವ್ರಿ ವರ್ಡ್ ಆಫ್ ಗಾಡ್ ಇಸ್ ಪ್ಯೂರ್. ಹೌದು, ಈ ದಿವಸ ಆ ಪರಿಶುದ್ಧವಾದ ಶುದ್ಧವಾದ ನಿರೀಕ್ಷೆಯ ವಾಗ್ದಾನ ಏನೆಂಬುದನ್ನು ನೋಡೋಣ ವೀಕ್ಷಕರೇ. ಯೋವೇಲನ ಪುಸ್ತಕ 2ನೇ ಅಧ್ಯಾಯ 26ನೇ ವಾಕ್ಯ, ಜೋಯೆಲ್ 2:26. ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ಮೈ ಪೀಪಲ್ ಶಾಲ್ ನೆವರ್ ಬಿ ಪುಟ್ ಶೇಮ್ ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಈ ಸಮಯದಲ್ಲಿ ಮನವೇದನೆಯೊಂದಿಗೆ ಅಥವಾ ನಾಚಿಕೆಯ ಪರಿಸ್ಥಿತಿಯಲ್ಲಿ ಕೂತ್ಕೊಂಡು ಈ ಕಾರ್ಯಕ್ರಮ ನೋಡುವಂತಹ ವೀಕ್ಷಕರೇ, ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಸ್ಪಷ್ಟವಾಗಿ ಇಂದು ನಮ್ಮ ಜೊತೆಯಲ್ಲಿ ಮಾತಾಡುವಂಥದ್ದಾಗಿದೆ. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು, ಲಜ್ಜೆಗೆಟ್ಟು ಹೋಗರು, ನಾಚಿಕೆ ಪಡುವುದಿಲ್ಲ ಎಂಬುದಾಗಿ. ಹೌದು, ಈ ವಾಕ್ಯದಲ್ಲಿ ನಾವು ನೋಡೋ ಹಾಗೆ ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ದೇವರನ್ನು ಕೊಂಡಾಡುವಿರಿ ಎಂಬುದಾಗಿ. ಹೌದು, ನಾವು ಅನೇಕ ಕಷ್ಟಗಳ ಪರಿಸ್ಥಿತಿಗಳ ಮಧ್ಯದಲ್ಲಿ ಸಹ ದೇವರು ನಮ್ಮನ್ನು ನಡೆಸಿದ್ದನ್ನು ನಾವು ನಮ್ಮ ಅನುಭವದಿಂದ ನಾವು ನೋಡಿರುತ್ತಿದೆ. ಹೌದು, ಈ ಸಮಯದಲ್ಲಿ ನಾವು ನೋಡುವಾಗ ಒಂದು ವೇಳೆ ನೀವು ನಾಚಿಕೆ ಪಟ್ಟು ಹೋಗುವಂತಹ ಪರಿಸ್ಥಿತಿಯಲ್ಲಿ ಈ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ನೋಡೋದಾದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ನೀವು ನಾಚಿಕೆ ಪಟ್ಟು ಹೋಗುವುದಿಲ್ಲ ಎಂಬುದಾಗಿ. ಹೇಗೆಂದರೆ, ಒಂದು ವೇಳೆ ಸಾಲದ ಸಮಸ್ಯೆ ನಿಮಿತ್ತವಾಗಿ ಸಾಲ ಕೊಟ್ಟವರು ಬಂದ ತೊಂದರೆ ಕೊಡುವಂಥ ಪರಿಸ್ಥಿತಿಯಲ್ಲಿ ನಾಚಿಕೆ ಪಟ್ಟು ಹೋದಂಥ ಪರಿಸ್ಥಿತಿಯಲ್ಲಿ ನೀವು ಇರೋದಾದರೆ, ಮನೆಯ ಕುಟುಂಬದ ಸದಸ್ಯರ ಇಲ್ಲವೆಂದರೆ ಮಕ್ಕಳ ಒಂದು ರೋಗದ ವ್ಯಾಧಿಗಳ ನಿಮಿತ್ತವಾಗಿ ನೀವು ನಾಚಿಕೆ ಪಟ್ಟು ಹೋಗಿರೋದಾದರೆ, ಇಲ್ಲದಿದ್ದರೆ ಒಂದು ವೇಳೆ ನೀವು ದೇವರನ್ನು ನಂಬಿ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದ ನಿಮಿತ್ತವಾಗಿ ಅವಮಾನಕ್ಕೆ ಒಳಗಾಗಿ ಪರಿಹಾಸಕ್ಕೆ ಒಳಗಾಗಿ ನೀವು ಇಂದು ಈ ಸಮಯದಲ್ಲಿ ಕಾರ್ಯಕ್ರಮ ನೋಡುವುದಾದರೆ, ಅದು ಮಾತ್ರವಲ್ಲ, ಆಫೀಸಲ್ಲಿ ಕೆಲಸ ಮಾಡೋ ಸ್ಥಳದಲ್ಲಿ ಜೊತೆ ಕೆಲಸಗಾರರ ನಿಮಿತ್ತವಾಗಿ ನೀವು ಒಂದು ವೇಳೆ ನಾಚಿಕೆ ಪಟ್ಟು ಹೋದಂಥ ಮನವೇದನೆಯಲ್ಲಿ ಇರುವುದಾದರೆ, ಅದು ಮಾತ್ರವಲ್ಲ, ನನ್ನ ಗಂಡ ನನ್ನ ಮಕ್ಕಳು ಕುಡಿಕತನದಲ್ಲಿಯೂ ಡ್ರಗ್ಸ್ ತಗೊಳ್ಳೋದ್ರಲ್ಲಿಯೂ ಇಲ್ಲವಾದರೆ ಅನೇಕ ವಿಧವಾದ ಕೆಟ್ಟ ಥರದ ಅಭ್ಯಾಸಗಳಿಂದ ನಿಮಿತ್ತವಾಗಿ ನೀವು ಕುಟುಂಬದಲ್ಲಿ ನಾಚಿಕೆ ಪಟ್ಟು ಹೋಗಿರೋದಾದರೆ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಅವರನ್ನು ನೋಡಿದ ಮಕ್ಕಳು, ಅವರನ್ನು ನೋಡಿ ಪ್ರಾರ್ಥಿಸಿದ ಮಕ್ಕಳು ಎಂದೆಂದಿಗೂ ನಾಚಿಕೆ ಪಟ್ಟು ಹೋಗುವುದೇ ಇಲ್ಲ, ಲಜ್ಜೆಗೆಟ್ಟು ಹೋಗುವುದೇ ಇಲ್ಲ. ನಾವು ನೋಡುತ್ತಿದ್ದೇವೆ, ದೇವರು ಹೇಳ್ತಾರೆ, ನನ್ನ ಜನರು ಎಂದಿಗೂ ಆಶಾಭಂಗ ಪಡರೆಂಬುದಾಗಿ. ದೇವರನ್ನು ಅರಿತಿರುವಂತಹ ಅವರ ಮಕ್ಕಳು, ಅವರ ನಾಮವನ್ನು ಧರಿಸಿರುವ ಅವರ ಮಕ್ಕಳು ಖಂಡಿತವಾಗಿ ನಾಚಿಕೆ ಪಟ್ಟು ಹೋಗುವಂಥ ಸಮಯಗಳಲ್ಲಿ ದೇವರನ್ನು ನೋಡಿ ಪ್ರಾರ್ಥಿಸುವಾಗ ಅವರು ನಾಚಿಕೆ ಪಟ್ಟು ಹೋಗುವುದಿಲ್ಲ. ಅದು ಮಾತ್ರವಲ್ಲದೆ ಯೆಶಾಯನ ಪುಸ್ತಕ 61ನೇ ಅಧ್ಯಾಯ 7ನೇ ವಾಕ್ಯ ಸಹ ಹೇಳುತ್ತದೆ, ರೋಮಾಪುರದವರಿಗೆ 10:11 ನಾವು ಕೂಡ ನಾವು ನೋಡುತ್ತಿದ್ದೇವೆ. ಅನೇಕ ಸ್ಥಳಗಳಲ್ಲಿ ನಾವು ನೋಡೋದಾದರೆ ಈ ರೀತಿಯಾಗಿ ನಾವು ನೋಡುತ್ತಿದ್ದೇವೆ. ಯೆಶಾಯ ಬರೆದ ಪುಸ್ತಕ 61ನೇ ಅಧ್ಯಾಯದಲ್ಲಿ ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ನಾವು ನೋಡುತ್ತೀವಿ, ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಹೊಂದುವಿರಿ, ನಾಚಿಕೆ ಪಟ್ಟದಕ್ಕೆ ಪ್ರತಿಯಾಗಿ ಇವರು ಸ್ವಾಸ್ಥ್ಯದಲ್ಲಿ ಹಿಗ್ಗುವರು ಎಂಬುದಾಗಿ, ಅವರಿಗೆ ಶಾಶ್ವತ ಸಂತೋಷ ಉಂಟಾಗುವುದೆಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ. ಒಂದು ವೇಳೆ ಈ ದಿವಸದಲ್ಲಿ ನೀವು ನಿಮ್ಮ ಕುಟುಂಬದಲ್ಲಿ ಸದಸ್ಯರನ್ನು ಕಳೆದುಕೊಂಡು ಹೋಗಿ ನಾಚಿಕೆಯಲ್ಲಿ ನೀವು ಇದ್ದಿರೋದಾದರೆ, ಎಲ್ಲವನ್ನು ಕಳೆದುಕೊಂಡ ಪರಿಸ್ಥಿತಿಯಲ್ಲಿ ಇರೋದಾದರೆ, ನಷ್ಟಪಟ್ಟು ನಿಮ್ಮ ಜೀವನದಲ್ಲಿ ನೀವು ಇರುವುದಾದರೆ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ನೀವು ಕಳೆದು ಹೋದದಕ್ಕೂ ನೀವು ಅವಮಾನ ಪಟ್ಟದಕ್ಕೂ ನೀವು ನಷ್ಟಪಟ್ಟದಕ್ಕೂ ಸರಿಯಾಗಿ ದೇವರ ವಾಕ್ಯ ಹೇಳುತ್ತದೆ, ನೀವು 2ರಷ್ಟು ಮಾನವನ್ನು ಹೊಂದುತ್ತೀರಿ, ಶಾಶ್ವತ ಸಂತೋಷ ನಿಮಗೆ ಉಂಟಾಗುವುದೆಂಬುದಾಗಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ. ನಾವು ನೋಡುತ್ತಿದ್ದೇವೆ, ದೇವರ ಮಕ್ಕಳು ಕೂಡ ಸತ್ಯವೇದದಲ್ಲಿ ಅನೇಕರು ನಾಚಿಕೆ ಪಟ್ಟು ಹೋಗುವಂಥ ಸ್ಥಳದಲ್ಲಿ ಸಮಯದಲ್ಲಿ ಪರಿಸ್ಥಿತಿಗಳ ಸಮಯದಲ್ಲಿ ಅವರು ದೇವರನ್ನು ನೋಡಿ ಮೊರೆ ಇಡುವಾಗ, ಅವರು ದೇವರನ್ನು ನಂಬಿ ಕೇಳುವಾಗ ಆ ನಾಚಿಕೆಗೆ ಬದಲಾಗಿ ದೇವರವರಿಗೆ ಬಿಡುಗಡೆ ಕೊಟ್ಟರು. ಅದು ಮಾತ್ರವಲ್ಲ, ದೇವ ಕುಮಾರನಾಗಿರೋ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಇಳಿದು ಬಂದು ನಮಗೋಸ್ಕರ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಡುವಾಗ ಅವಮಾನಕ್ಕೂ ಮಾತ್ರವಲ್ಲ ಹಿಂಸೆಗೂ ಅನ್ಯಾಯವಾದ ಮಾತುಗಳಿಗೂ ಗೇಲಿ ಪರಿಹಾಸಕ್ಕೆ ಗುರಿಯಾದರು. ಆದರೆ ಯೇಸು ಕ್ರಿಸ್ತನು ಅದೆಲ್ಲವನ್ನು ಲಕ್ಷ್ಯ ಮಾಡದೆ ನಮಗೋಸ್ಕರ ಎಲ್ಲವನ್ನು ಸಹಿಸಿಕೊಂಡನು. ಮಾತ್ರವಲ್ಲ, ಪಾತಾಳಕ್ಕೆ ಇಳಿದು ಸೈತಾನಂತಲೇ ಜಜ್ಜಿ 3ನೇ ದಿವಸದಲ್ಲಿ ಆತನು ಎದ್ದು ಬಂದು ಪುನರುತ್ಥಾನ ಹೊಂದಿ ಆತನ ಎಲ್ಲ ಅವಮಾನಗಳಿಂದ ಬಿಡುಗಡೆ ಹೊಂದಿ ಅವ್ರ ಜಯವನ್ನು ಹೊಂದಿದ ಹಾಗೆ ಈ ದಿವಸದಲ್ಲಿ ನೀವು ಸಹ ದೇವರನ್ನು ನೋಡಿ ಪ್ರಾರ್ಥಿಸುವುದಾದರೆ,
ನಾಚಿಕೆ ಆಗುವಂಥ ಈ ಪರಿಸ್ಥಿತಿಯಲ್ಲಿ ನೀವು ಒಂದು ವೇಳೆ ಈ ಕಾರ್ಯಕ್ರಮದಲ್ಲಿ ನೀವು ನೋಡಿಕೊಂಡಿರುವುದಾದ ದೇವರನ್ನು ನೋಡಿ ಪ್ರಾರ್ಥಿಸಿರಿ. ದೇವರು ನಿಶ್ಚಯವಾಗಿ ನಿಮ್ಮ ನಾಚಿಕೆಗೆ ಬದಲಾಗಿ, ನಿಮ್ಮ ಅವಮಾನಕ್ಕೆ ಬದಲಾಗಿ, ಲಜ್ಜೆಗೆ ಬದಲಾಗಿ 2ರಷ್ಟು ಪಾಲು ತಿರುಗಿ ನಿಮಗೆ ಆಶೀರ್ವಾದವನ್ನು ಕೊಡುತ್ತಾರೆ. ನೀವು ಮಾನವನ್ನು ಹೊಂದುತ್ತೀರಿ, ಶಾಶ್ವತವೆಂಬ ಸಂತೋಷದಲ್ಲಿ ನೀವು ಇರ್ತೀರಾ. ನಿಮ್ಮ ಜೀವನದಲ್ಲಿ ಈ ವಾಗ್ದಾನವು ದೇವರನ್ನು ನೋಡಿ ಪ್ರಾರ್ಥಿಸುವಾಗ ನೆರವೇರುವುದನ್ನು ಕಾಣುತ್ತೀರಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾನು ಇವತ್ತು ನಿಮಗೋಸ್ಕರ ಪ್ರಾರ್ಥಿಸುತ್ತಿದ್ದೇನೆ. ಪ್ರೀತಿ ಸ್ವರೂಪನಾದ ಪರಲೋಕದಲ್ಲಿರುವಂಥ ನಮ್ಮ ತಂದೆಯಾದ ದೇವರೇ, ಅಪ್ಪ, ನೀವು ಕೊಟ್ಟಂತೆ ಈ ನಿರೀಕ್ಷೆಯ ವಾಗ್ದಾನ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ನಿನ್ನ ವಾಕ್ಯನ ಸ್ಪಷ್ಟವಾಗಿ ಹೇಳಿದೆ, ನನ್ನ ಜನರೆಂದಿಗೂ ಆಶಾಭಂಗ ಪಡುವುದಿಲ್ಲೆಂಬುದಾಗಿ. ಈ ಸಮಯದಲ್ಲಿ ಈ ಕಾರ್ಯಕ್ರಮ ನೋಡುವಂತಹ ನಾಚಿಕೆಯ ಪರಿಸ್ಥಿತಿಗಳ ಮಧ್ಯದಲ್ಲಿ ಅಯ್ಯೋ ನಮಗೆಲ್ಲವನ್ನು ಕಳೆದುಕೊಂಡೇವಲ್ಲ, ನಾವು ನಾಚಿಕೆ ಪಟ್ಟು ಹೋಗುತ್ತಿದ್ದೇವಲ್ಲ ಎಂಬುದಾಗಿ ಅಪ್ಪ ಯೇಸುವಿನ ನಾಮದಲ್ಲಿ ನಾನು ಬೇಡುತ್ತಿದ್ದೇನೆ. ಯಾರೆಲ್ಲ ಕರ್ತನೆ ಈ ಹೊತ್ತು ಕಣ್ಣೀರಿನ ಮಧ್ಯದಲ್ಲಿ, ಎಲ್ಲ ಸಮಾಜಗಳ ಮಧ್ಯದಲ್ಲಿ, ಕುಟುಂಬದವರ ಮಧ್ಯದಲ್ಲಿ ಗೇಲಿ ಪರಿಹಾಸಗಳಿಗೆ, ನಷ್ಟಗಳಿಗೆ, ನಾಚಿಕೆಗೆ ಗುರಿಯಾಗಿರುವಂಥ ಎಲ್ಲ ಮಕ್ಕಳನ್ನು ನೀನು ಕರ್ತನೆ ಯೇಸು ಸ್ವಾಮಿ ಆಶೀರ್ವದಿಸಿ ಅವರ ಅವಮಾನಕ್ಕೆ ಬದಲಾಗಿ, ಅವರ ಲಜ್ಜೆಗೆ ಬದಲಾಗಿ 2ರಷ್ಟು ಮಾನನ್ನು ಹೊಂದುವಂತೆ ನೀವು ಮಾಡೋದಕ್ಕಾಗಿ ಸ್ತೋತ್ರ. ಅವರು ಅಪ್ಪ ತಂದೆಯಾದ ನಿನ್ನ ವಾಗ್ದಾನ ಪ್ರಕಾರ ನಾಶಭಂಗ ಪಡುವುದಿಲ್ಲ, ನಾಚಿಕೆ ಪಡುವುದಿಲ್ಲ ಎಂಬ ಹೇಳಿದ ನಿನ್ನ ವಾಗ್ದಾನಕ್ಕೆ ಪ್ರಕಾರವಾಗಿ ಅವರು ಇಂದಿನ ದಿವಸದಲ್ಲೇ ಜಯವನ್ನು ಹೊಂದಲಿಕ್ಕೆ ಮಾಡಿರಿ ಏಸಪ್ಪ. ನೀವು ಯಾವ ರೀತಿ ಶಿಲುಬೆಯಲ್ಲಿ ಅವಮಾನವನ್ನು ನಾಚಿಕೆಯನ್ನು ಹೊಂದವರಾಗಿ ಇದ್ದರೂ ಸಹ 3ನೇ ದಿವಸದಲ್ಲಿ ಜೀವಂತವಾಗಿ ಎದ್ದು ಬಂದು ದೇವರೇ ಕರ್ತನೆ ನೀವು ಜಯವನ್ನು ಹೊಂದಿದ ಹಾಗೆ ಯೇಸುವಿನ ನಾಚಿಕೆ ಪಟ್ಟರೂ ಸಹ ನೀವು ಜಯವನ್ನು ಪಟ್ಟು ಅಪ್ಪಾದವರು ಬಿಡುಗಡೆಯನ್ನು ಹೊಂದಿಕೊಂಡ ಹಾಗೆ ಈ ಸಮಯದಲ್ಲಿ ಕೂಡ ಎಲ್ಲರೂ ಕರ್ತನೆ 2ರಷ್ಟು ಪಾಲನ್ನು ಅನುಭವಿಸುವಂತೆ ಮಾಡು. ನಾಚಿಕೆಗೆ ಬದಲಾಗಿ ಹಿಂದೆ ಇವತ್ತೇ ಅವರಿಗೆ ಬಿಡುಗಡೆ ನೀವು ಕೊಡಿರಿ ಯೇಸು ಸ್ವಾಮಿ. ಯಾವ ಪರಿಸ್ಥಿತಿಯಲ್ಲಿ ಅವರು ಹೋಗಿಕೊಂಡು ತಲೆ ತಗ್ಗಿಸಿಕೊಂಡು ಇದ್ದಾರಾ, ನಾಚಿಕೆಯಲ್ಲಿ ಅಪ್ಪಾದವರು ಇದ್ದಾರಾ, ಹಿಂದೆ ಆ ನಾಚಿಕೆಗೆ ಬದಲಾಗಿ ಕರ್ತನೆ ಆಶಾಭಂಗ ಪಡುವುದಿಲ್ಲೆಂಬುದಾಗಿ ಹೇಳಿದ ವಾಗ್ದಾನ, ನಿರೀಕ್ಷೆಯ ವಾಗ್ದಾನ ಪ್ರಕಾರವಾಗಿ ನೀವು ಅವರನ್ನು ಆಶೀರ್ವದಿಸಬೇಕಾಗಿ ಬೇಡಿಕೊಂಡಿದ್ದೇನೆ. ಇವರೆಲ್ಲರ ದುಃಖಗಳು ಸಂತೋಷವಾಗಿ ಮಾರ್ಪಡಿಸಿರಿ ಅಪ್ಪ. ಇವರ ತಲೆಗಳು ಎತ್ತಲ್ಪಡುವಂತೆ ಮಾಡಿರಿ. ನಾಚಿಕೆಗೆ ಬದಲಾಗಿ ಕರ್ತನೆ ನಿನ್ನ ವಾಗ್ದಾನ ಪ್ರಕಾರವಾಗಿ ಅವರು ಅವರ ಸ್ವಾಸ್ಥ್ಯದಲ್ಲಿ ಹಿಗ್ಗುವಂತೆ ಅಪ್ಪ, ಆದರೆ 2ರಷ್ಟು ಪಾಲು ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರನ್ನು ನಾನು ಆಶೀರ್ವದಿಸುತ್ತಿದ್ದೇನೆ. ಬಿಡುಗಡೆ ಕೊಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೇನ್.